ಸರ್ ನಮಸ್ತೆ. ನಮಸ್ತೆ ಮೇಡಮ್. ಸರ್ ಹೇಗಿದ್ದೀರಾ? ಚೆನ್ನಾಗಿದ್ದೀವಿ. ಅದು ಸಿನಿಮಾಗಳು ಬಂದವ ಯಾವ್ದು ಅಂತ ಹಿಟ್ ಆಗ್ಲಿಲ್ಲ. ಪುಷ್ಪ 2 ಸ್ವಲ್ಪ ಚೆನ್ನಾಗಿ ಓಡ್ತು, ಮತ್ತೆ UI ಚೆನ್ನಾಗಿ ಓಡ್ತು. ಅದ್ ಬಿಟ್ರೆ ಮಿಕ್ಕಿದ್ ಯಾವ ಸಿನಿಮಾ ಅಷ್ಟು ಚೆನ್ನಾಗಿ ಬರ್ಲಿಲ್ಲ. ಸರ್ ಈ ಸಿನಿಮಾಗಳು ಯಾಕೆ ಓಡ್ಲಿಲ್ಲ ಅನ್ನೋದಕ್ಕೆ ಕಾರಣ ಏನ್ ಹೇಳ್ತೀರಾ? ನಿಮ್ ಪ್ರಕಾರ ಏನ್ ಕಾರಣ ಇರ್ಬೋದು? ಏನ್ ಕಾರಣ ಅಂತ ಗೊತ್ತಾಯ್ತಾ ಇಲ್ಲ. ಅಂದ್ರೆ ಸ್ಟೋರಿ ಸ್ವಲ್ಪ ಎಲ್ಲ ಮೊದ್ಲು ಇರೋ ತರನೇ ಇತ್ತು ಅಂತ ಅಂದ್ರೆ ಯಾರು ಬರಲ್ಲ ಇಲ್ಲಿ. ಅದೇ ಸಿನಿಮಾ ಇದೇ ತರ ಬಂದಿದೆ ಸ್ಟೋರಿ ಅಂತ ಯಾರು ಬರಲ್ಲ. ಚೂಮಂತರ್ ಸ್ವಲ್ಪ ಓಡ್ತು, ಅದು 2 ವೀಕ್ಸ್ ಹಾಕಿದ್ದು ಫಿಲಂ, ಪರವಾಗಿಲ್ಲ, ಅದು ಕಾಮಿಡಿ ಇದೆ. ಆಮೇಲೆ ಇವಾಗ ಗುಣ ಹಾಕಿದ್ದು, ಈಗ ಮೊನ್ನೆ ಗಣ ಪಿಕ್ಚರ್ ಹಾಕಿದ್ದು, ಅದು ಏನ್ ಹೋಗ್ಲಿಲ್ಲ, ಒಂದೇ ದಿನ ಓಡಿದ್ದು. ಅದು 10 ಜನ 12 ಜನ ಬಂದಿದ್ರು. ಅದರಿಂದ ನಾವು ಇವಾಗ ಮಾರ್ನಿಂಗ್ ಶೋ ನೈಟ್ ಶೋ ಇಲ್ಲ, 3 ಶೋ ಚಿಕ್ಕಣ್ಣಂದೆ ಫಾರೆಸ್ಟ್ ನ ಸೆಕೆಂಡ್ ವೀಕ್ ಅಲ್ಲಿ ಕಂಟಿನ್ಯೂ ಮಾಡ್ತಾ ಇದೀವಿ. ಸರ್ ಕಳೆದ ತಿಂಗಳಲ್ಲಿ ನಾವು ನೋಡ್ಬೋದು ದೊಡ್ಡ ದೊಡ್ಡ ಸ್ಟಾರ್ ಮೂವಿಗಳು ಹೋದ 2023 ಬಂದಿಲ್ಲ ಅಂತಿದ್ದವು. 2024 ಕಂಟಿನ್ಯೂಸ್ ಆಗಿ ಒಂದು ಹಿಂದೆ ಒಂದು ಅದೇ ಒಂದಿಂದ ಬಂತು. ಯಾವಾಗ್ಲೂ ಒಂದು ದೊಡ್ಡ ಸಿನಿಮಾಗಳು 15 ಡೇಸ್ ಬಿಟ್ಟು ಬಂದ್ರೆ ಅವಾಗ ಪರವಾಗಿಲ್ಲ, ಅವಾಗ ಪಿಕಪ್ ಆಗುತ್ತೆ ಥಿಯೇಟರ್ಗಳು. ಯಾವ ದೊಡ್ಡ ದೊಡ್ಡ ಸಿನಿಮಾಗಳು ಇವಾಗ 2 ವೀಕ್ಸ್ ಬಿಟ್ಟು ಬರ್ಬೇಕು. ಈಗ ಮ್ಯಾಕ್ಸ್ ಒಂದೇ ಸರಿ ಬಂತು, UI ಒಂದೇ ಸರಿ ಬಂತು, ಅವಾಗ ಒಂದು 15 ದಿವಸ ಗ್ಯಾಪ್ ಇದ್ದಿದ್ರೆ ಅದೊಂದು 3 ವಾರ ಹೋಗಿರೋದು, ಅದೊಂದು 3 ವಾರ ಹೋಗಿರೋದು. ಅದರಿಂದ ಈಗ ಜಾಸ್ತಿ ಥಿಯೇಟರ್ ಹಾಕೋದ್ರಿಂದ ಫಿಲಂ ಚಿತ್ರನ ಜಾಸ್ತಿ ಥಿಯೇಟರ್ ಹಾಕೋದ್ರಿಂದ ಕಂಟಿನ್ಯೂ ಈಗ 100 ಡೇಸ್ 50 ಡೇಸ್ ಯಾವ ಹೋಗಲ್ಲ ಈಗ. ಅದರಿಂದ ಇರೋದ್ರಲ್ಲಿ ಕಲೆಕ್ಷನ್ ಚೆನ್ನಾಗಿ ಬರುತ್ತೆ, ಆದ್ರೆ 50 ಡೇಸ್ 100 ಡೇಸ್ ಯಾವ್ದು ಹೋಯ್ತಾ ಇಲ್ಲ. ಇನ್ನ ಅಂತ ಸಿನಿಮಾಗಳು ಬರ್ಬೇಕು ಅಂತ ನಾವು ಕೇಳ್ಕೊತಾ ಇದ್ದೀವಿ. ಸರ್ ಎಕ್ಸಾಂಪಲ್ ನೋಡ್ಬೋದು, ಬಗೀರ ಆದ ತಕ್ಷಣ ಬೇರೆ ರಣಗಲ್ ಬರುತ್ತೆ, ಮತ್ತೆ ಭೀಮಾ ಆದ ತಕ್ಷಣ ಕೃಷ್ಣ ಪ್ರಣಯ ಸಖಿ ಬರುತ್ತೆ, ಹಾಗೆ UI ಆದ ತಕ್ಷಣ ಮ್ಯಾಕ್ಸ್ ಬರುತ್ತೆ. ಎಲ್ಲೋ ಹೊಡ್ತಾ ಬೀಳ್ತಾ ಒಂದ್ರಿಂದ ಒಂದು ಸಿನಿಮಾ ಬಂದಿದ್ದಕ್ಕೆ ಅದನ್ನೇ ಹೇಳ್ತಾ ಇರೋದು. ಅದೇ ಒಂದು 15 ಡೇಸ್ ಗ್ಯಾಪ್ ಕೊಟ್ಟು ಪಿಕ್ಚರ್ ರಿಲೀಸ್ ಮಾಡ್ಬೇಕು. ಒಂದ್ ತಿಂಗಳಿಗೆ 2 ಪಿಕ್ಚರ್ ಸ್ಟ್ರಾಂಗ್ ಇರೋ ಬಂತು ಅಂದ್ರೆ ಸ್ವಲ್ಪ ಥಿಯೇಟರ್ ಹೋಗಿ ಪಿಕಪ್ ಆಗುತ್ತೆ. ಇಲ್ಲ ಅಂದ್ರೆ ಇವಾಗ ನೋಡಿ ಯಾವ್ದು ಅಂತ ಪಿಕಪ್ ಆಗಿಲ್ಲ. ಈಗ ರಶ್ ಯಾವ್ದೋ 1 ತಿಂಗಳಿಂದ ಯಾವ್ದೋ ರಶ್ ಆಗ್ಲಿಲ್ಲ ಸಿನಿಮಾ. ನೀವು ಹೇಳೋ ಪ್ರಕಾರ ಕಲೆಕ್ಷನ್ ಇಲ್ಲ ಅಂತ ಹೇಳಿ? ಕಲೆಕ್ಷನ್ ಇಲ್ಲ, ಮೀಡಿಯಂ ಕಲೆಕ್ಷನ್ ಇದೆ. ಸರ್ ಎಲ್ಲ ಸರಿ ಇದ್ದಿದ್ರೆ ಡಿಸೆಂಬರ್ಗೆ ಡೆವಿಲ್ ಬರ್ಬೇಕಿತ್ತು. ಅದೇ ಡೆವಿಲ್ ಇವಾಗ ಇನ್ನ ಶೂಟಿಂಗ್ ಸ್ಟಾರ್ಟ್ ಆಗಿದೆ, ಅದು 2 ಮಂತ್ಸ್ ಅಲ್ಲಿ ಬರುತ್ತೆ. ಸರ್ ನೆನ್ನೆ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ನಾವು ನೋಡ್ತಿದೀವಿ, ದರ್ಶನ್ ಅವರು 2 ಫಿಲಮ್ದು ಅಡ್ವಾನ್ಸ್ ನ ವಾಪಸ್ ಕೊಟ್ರು ಅಂತ ಸುದ್ದಿ ಹರಿದಾಡ್ತಿದೆ. ನಿಮ್ಮ ಪ್ರಕಾರ ಏನ್ ಅನ್ಸುತ್ತೆ ಅದ್ರ ಬಗ್ಗೆ? ಏನ್ ಹೇಳ್ತೀರಾ? ಅದ್ರ ಬಗ್ಗೆ ನಮ್ಗೇನ್ ಗೊತ್ತಿಲ್ಲ ಸರ್. ಅಲ್ಲ, ನಿಮ್ ಪ್ರಕಾರ ಅವ್ರು ಕೊಟ್ಟಿರ್ಬೋದಾ ಏನೋ, ಏನ್ ಹೇಳ್ತೀರಾ? ಅಲ್ಲ, ಅದ್ ಗೊತ್ತಿಲ್ವಲ್ಲ, ನಡೆದಿದೆ ಅಂತ ನಮ್ಗೆ ನಿಜ ಏನ್ ಗೊತ್ತಿಲ್ವಲ್ಲ. ಅದೇನೋ ಕೊಟ್ರು ಅಂತ ಅದು ನಮ್ಗೆ ಗೊತ್ತಿಲ್ಲ, ಅದ್ರ ಬಗ್ಗೆ ನಮ್ಗೆ ಗೊತ್ತಿಲ್ಲ. ಏನಕ್ಕೆ ವಾಪಸ್ ಕೊಟ್ರು ಏನೋ ಅದ್ರದ್ದು ಏನು ಅಂತ ಗೊತ್ತಿಲ್ಲ. ಸರ್ ಕೊಟ್ಟಿದ್ರೆ, ಅಕಸ್ಮಾತ್ ಕೊಟ್ಟಿದ್ರೆ ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಅಲ್ಲ, ಮಾಡ್ತಾರೆ ಸಿನಿಮಾ. ಈಗ ಹೊರಗಡೆ ಹೋಗಂಗಿಲ್ಲ ಅಂತ ಕೋರ್ಟ್ ಡಿಸಿಷನ್ ಇರೋದು, ಔಟ್ ಸ್ಟೇಷನ್ ಫಾರಿನ್ ಗಿರಿಂಗ್ ಹೋಗಂಗಿಲ್ಲ ಅಂತ. ಇಲ್ಲಿರೋದ್ರಿಂದ ಪಿಕ್ಚರ್ಗಳು ಮಾಡ್ತಾರೆ ಅಂತ ಅನ್ಸ್ತದೆ ದರ್ಶನ್ ಅವರು. ಸರ್ ಡಿಸೆಂಬರ್ ಬರ್ಬೇಕಿದ್ದ ಡೆವಿಲ್ ಇನ್ನ ಎಕ್ಸ್ಟೆಂಡ್ ಆಗ್ತಾ ಹೋಗ್ತಾನೆ ಇದೆ. ಕನ್ನಡ ಇಂಡಸ್ಟ್ರಿಗೆ ಏನಾದ್ರು ಹೊಡ್ತಾ ಬೀಳ್ಬೋದಾ ಅಂತ ಅವ್ರಿಲ್ದೆ? ಅಲ್ಲ, ಎಲ್ಲಾದ್ರು ಅಲ್ಲಿ ಹೊಡ್ತಾನೆ. ಕನ್ನಡ ಇಂಡಸ್ಟ್ರಿಗೆ ಈಗಿರೋ ಜಾಸ್ತಿ ಓಡ್ತಾನೆ ಇಲ್ಲ. ಓಡೋದನು ಈ ತರ ಲೇಟ್ ಆಯ್ತು ಅಂದ್ರೆ ಹೊಡ್ತಾನೆ. ಥಿಯೇಟರ್ ಚಿತ್ರಮಂದಿರಗಳಿಗೆ ಹೊಡ್ತಾನೆ. ಜನಗಳಿಗೂ ಪ್ರೇಕ್ಷಕರಿಗೂ ನೋಡೋದು, ಯಾವ ಸಿನಿಮಾ ನೋಡೋದು, ಹಿಂಗೆ ತಮಿಳು ತೆಲುಗು ಬರ್ತಾ ಇರ್ತವೆ ಈಗ ಒಂದ್ ಸ್ವಲ್ಪ. ಅದನ್ನೇ ಹಾಕೊಂಡ್ ಮೇಂಟೈನ್ ಮಾಡ್ಬೇಕು ನಾವು ಥಿಯೇಟರ್. ಯಾವ ಕನ್ನಡ ಇದ್ದ ನಾವೆಲ್ಲ ಹಾಕೊಂಡ್ ಬಂದಿದೀವಿ ಕನ್ನಡನೇ, ಆದ್ರೂ ಒಂದಿದೆ ಸ್ಟ್ರಾಂಗ್ ಇದ್ರೆ ಮಾತ್ರ ಸ್ವಲ್ಪ ಚೆನ್ನಾಗ್ ಬರುತ್ತೆ ಕಲೆಕ್ಷನ್, ರಶ್ ಓಡುತ್ತೆ. ಇಲ್ಲ UI ಎಲ್ಲ 2 ವಾರ ಚೆನ್ನಾಗ್ ಓಡುತ್ತೆ ಕಲೆಕ್ಷನ್. ಹೇಳಿದ್ನಲ್ಲ ಅವಾಗ UN ನಲ್ಲಿ ಬಂದಿದಾಗ್ಲೇ ಹೇಳಿದೀನಿ, ಕಲೆಕ್ಷನ್ ಇಷ್ಟಿದೆ, ಹಿಂಗೆ 20 ಲಕ್ಷ ಆಗಿದೆ ಫಸ್ಟ್ ವೀಕ್ ಅಲ್ಲಿ, ಸೆಕೆಂಡ್ ವೀಕ್ ಅಲ್ಲಿ 4 ಲಕ್ಷ ಆಗಿದೆ, ಆತರ. ಸರ್ ಇಂತ ದೊಡ್ಡ ಸ್ಟಾರ್ ಗಳ ಮೂವಿಗಳೇ ಹಿಂಗಾದ್ರೆ ಮುಂದೆ ಏನಂತ? ಅದನ್ನೇ ಹೇಳ್ತಾ ಇರೋದು. ಬರ್ಬೇಕು, ಸ್ಟಾರ್ ಮೂವಿ ಬಂದ್ರೆ ಹೋಗುತ್ತೆ, ಆದ್ರೆ ಇವಾಗ ಯಾವ್ದು 100 ಡೇಸ್ ಹೋಯ್ತಾ ಇಲ್ಲ ಪಿಕ್ಚರ್. 50 ಡೇಸ್ 100 ಡೇಸ್ ಹೋಯ್ತಾ ಇಲ್ಲ. ಸರ್ ಏನ್ ಕಾರಣ ಆಗಿರ್ಬೋದು? ಜನ ಪಿಕ್ಚರ್ ನೋಡೋದು ಕಮ್ಮಿ ಮಾಡಿದ್ದಾರೆ. ಏನ್ ಹೇಳ್ತೀರಾ ಜನಕ್ಕೆ? ಅದನ್ನೇ ಗೊತ್ತಾಗ್ಬೇಕು. ಅದೀಗ ಅವ್ರು ತಿಳ್ಕೊಬೇಕು, ಜನಗಳು ಬಂದ್ ನೋಡ್ಬೇಕು ಅಂತ. ಕನ್ನಡ ಚಿತ್ರಗಳು ಎಲ್ಲಾರು ಬಂದು ಒಂದ್ಸರಿ ನೋಡ್ಬೇಕು ಅಂತಾನೆ ನಾನು ಎಲ್ಲಾ ಸಂದರ್ಶನ ಹೇಳ್ತಾ ಇದ್ದೀನಿ. ಅವಾಗ ಮುಂದೆ ತೆಗಿಬೇಕಾದ್ರೆ ನಿರ್ದೇಶಕರಿಗೆ, ಡಿಸ್ಟ್ರಿಬ್ಯೂಟರ್, ಪ್ರೊಡ್ಯೂಸರ್ಗಳಿಗೆ ಸ್ವಲ್ಪ ಹೆಲ್ಪ್ ಆಗುತ್ತೆ. ನಾವು ತೆಗಿಬೇಕು ಕನ್ನಡ ಸಿನಿಮಾನ, ಅದೇ ತರ ಬರ್ಬೇಕು, ಈಗ ಬೇರೆ ಭಾಷೆಗಳು ಬರ್ತಾ ಇರೋಂಗ್ ಬರ್ಬೇಕು ಅಂತ, ಚಿತ್ರ ಎಲ್ಲ ಬರ್ಬೇಕು ಅಂತ ಕನ್ನಡದಲ್ಲಿ. ಸರ್ ಈ ಹಿಂದೆ ದರ್ಶನ್ ಸರ್ ಸಿನಿಮಾಗಳನ್ನ ನಿಮ್ ಥಿಯೇಟರ್ ಅಲ್ಲಿ ಹಾಕಿದಿರಾ ಅನ್ಸುತ್ತೆ? ಅವಾಗೆಲ್ಲ ಹೆಂಗೆ ಕಲೆಕ್ಷನ್ ಇರ್ತಿತ್ತು? ಎಲ್ಲ ದರ್ಶನ್ ಪಿಕ್ಚರ್ ಚೆನ್ನಾಗಿದೆ ಕಲೆಕ್ಷನ್, ಎಲ್ಲಾ ಪಿಕ್ಚರ್ ಇಲ್ಲಿ. ಪುನೀತದು, ದರ್ಶನ್ದು, ಸುದೀಪ್ದೆ ಜಾಸ್ತಿ ಸ್ಟ್ರಾಂಗ್ ಬರ್ತಿದ್ದಿಲ್ಲಿ.
ಪಿಕ್ಚರ್ ಎಲ್ಲ ಈಗ ಅದೇ ಕಟ್ಔಟ್ಗಳು ಹಾಕೋದು, ಬ್ಯಾನರ್ ಹಾಕೋದು ಸುತ್ತ, ಆತರ ಮೊದ್ಲೇ ಒಂದು 7 days ಮೊದ್ಲೇ ಹಾಕ್ಬಿಡ್ತಾರೆ ಎಲ್ಲ ಸುತ್ತ. ಪಿಕ್ಚರ್ ಏನೋ ರಿಲೀಸ್ ಅಂತ ಡೇಟ್ ಬಂತು ಅಂದ್ರೆ ಪೇಪರ್ ನಲ್ಲಿ ಎಲ್ಲ ಹಾಕ್ಬಿಡ್ತಾರೆ. ಇನ್ನ ದರ್ಶನ್ ಸರ್ ಅವ್ರ ಅಭಿಮಾನಿಗಳಂತೂ ಅವ್ರ ಸಿನಿಮಾ ಬರೋವರ್ಗುನು ಬಂದು ನೋಡ್ತಾ ಇರ್ತಾರೆ. ಬಂದ್ ಥಿಯೇಟರ್ ಹತ್ರ ಬಂದು ಎಲ್ಲ ಹಾಕೋಣ, ಇನ್ನೊಂದ್ ಕಟ್ಔಟ್ ಎಲ್ಲ ಹಾಕೋಣ, ಇನ್ನೊಂದ್ ಬ್ಯಾನರ್ ಎಲ್ಲ ಹಾಕೋಣ ಅಂತ ನೋಡ್ತಾ ಇರ್ತಾರೆ. SS TV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.